ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದೆ. ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲಾಗ್ ಇವತ್ತು. ಒಂದು 1 o'clock ಆ ಥರ. ಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ತಂಗಿ ಹಪ್ಪಳ ಇತ್ತು ನೋಡಿಸ್ತೀನಿ. ಅಕ್ಕಿ ಹಪ್ಪಳನಂತೆ. ಗೈಸ್ ನಮ್ಮ ತಂಗಿ ಇವಾಗ ಬಂದುಬಿಟ್ಟು ವೀಡಿಯೋ ತೆಗಿ ಅಂತಾಳೆ. ಏನು ಹಪ್ಪಳಮ್ಮ ಅದು? ಗೈಸ್ ಅಕ್ಕಿ ಹಪ್ಪಳನಂತೆ. ಯಾವತ್ತನ ಸುಟ್ಟು ನೋಡ್ತೀನಿ. ಎಷ್ಟು ದಿನ ಬೇಕಮ್ಮ ಒಣಗಕ್ಕೆ? 2 days. ಗೈಸ್ ಇದೆಲ್ಲ ನಮ್ಮಮ್ಮ ಇಕ್ಕಿದ್ರು. ಇವಾಗ ನಮ್ಮ ತಂಗಿ ಬಂದು 4 ಇಕ್ಬಿಟ್ಟು ವೀಡಿಯೋ ತೆಗಿ ಅಂತೇಳಿ ಗೈಸ್. ಇವತ್ತು ನಮ್ಮ ತಂಗಿ ಏನೋ ರವೆ ಉಂಡೆ ಮಾಡ್ತಾಳಂತೆ. ನೋಡೋಣ ಹೆಂಗಿರುತ್ತೆ ರವೆ ಉಂಡೆ. ಸಾಯಂಕಾಲ ತಾನೆ. ಗೈಸ್ ಬಿಸಿಲು ಇವತ್ತು 36 ಡಿಗ್ರಿ ತನಕ ಇದೆ. ವಿಡಿಯೋದಲ್ಲಿ ನಮ್ಮ ತಂಗಿ ಏನೋ ರೆಸಿಪಿ ಮಾಡ್ತಾಳಂತೆ. ಅದು ಟ್ರೆಡಿಷ್ನಲ್ ರೆಸಿಪಿ ತಾನೆ. ಸ್ವೀಟಲ್ಲಿ ಏನೋ ರವೆ ಉಂಡೆ ಅಂದ್ಬಿಟ್ಟು ರವೆದಲ್ಲಿ ಸ್ವೀಟ್ ಥರ ಮಾಡಿಕೊಂಡು ಉಂಡೆ ಮಾಡೋದು. ಬನ್ನಿ ಗೈಸ್ ನಮ್ಮ ತಂಗಿ ಕಡೆ ಹೋಗೋಣ. ಮೈಕ್ ತಗೋ, ಫೋನ್ ತಗೋ, ಆಫ್ ಮಾಡೋದನ್ನ. ಸ್ಟಾರ್ಟ್ ಮಾಡ್ತಾಳೆ ಇವಾಗ. ಆಫ್ ಮಾಡು ಅಂದರೆ ಆ ಥರ ಆಫ್ ಅಲ್ಲ, ಅದರಲ್ಲಿ ಪ್ಲೇ ಮಾಡು. ಅದು ಇವಾಗ ಆಫ್ ಮಾಡು, ಬಟನ್ ಆಫ್ ಮಾಡು. ಅದಷ್ಟೇ. ಇವಾಗ ಬಾಯ್ ಹತ್ರ ಇಟ್ಕೋ. ಓಕೆ ಫ್ರೆಂಡ್ಸ್, ಈಗ ರವೆ ಉಂಡೆ ಮಾಡೋಣ. ಸೊ ಅದಕ್ಕೆ ನಾವು ಫಸ್ಟ್ ಫೋನ್ ಸೈಡಲ್ಲಿ ಇಕ್ಕೋ, ಅಲ್ಲಿ ಇಕ್ಕೋ ಸೈಡಲ್ಲಿ. ಗೈಸ್ ಯಾರು ಗ್ಯಾಸ್ ಮುಂದೆ ಫೋನ್ ಯೂಸ್ ಮಾಡಬೇಡಿ, ಇದೊಂದು ಹೇಳ್ತೀನಿ. ಆದರೆ ಬನ್ನಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ರವೆ ತೊಗೊಂಡಿದ್ದೀನಿ 1 ಗ್ಲಾಸ್ ಅಷ್ಟು. ಮತ್ತು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ಮತ್ತು ಒಂದು ಚಿಕ್ಕದು ಸೈಜ್ ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಮತ್ತು 3 ಏಲಕ್ಕಿ ಮತ್ತು ಸಕ್ಕರೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಮತ್ತು ಸ್ವಲ್ಪ ತುಪ್ಪ. ಓಕೆನಾ? ಈಗ ರೆಸಿಪಿಗೆ ಸ್ಟಾರ್ಟ್ ಮಾಡೋಣ. ಸೊ ಈಗ ಒಂದು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಮಾಡಿ ಥರ. ಸೊ ಇದಕ್ಕೆ ನಾನು ಫಸ್ಟ್ ಗೀನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ಸ್ ಹಾಕ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಸೂಪರಾಗಿರುತ್ತೆ. ಅದಕ್ಕೆ 2 ಸ್ಪೂನ್ಸ್ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಬಿಸಿ ಆದಮೇಲೆ ನಮ್ಮ ಡ್ರೈ ಫ್ರೂಟ್ಸ್ ಏನೇನಿದೆಯೋ ಅದು ಸೇರಿಸ್ಬಿಡೋಣ. ಬಾದಾಮಿ ಗೈಸ್ ಲೋ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿ ಇದ್ದರೆ ಸುಟ್ಟೋಗುತ್ತೆ, ಎಲ್ಲ ಸೀದೋಗುತ್ತೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಈ 3ನ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಗೈಸ್ ಇದು ಇವಳು ಫಸ್ಟ್ ಸ್ವೀಟ್ ರೆಸಿಪಿ ಮಾಡ್ತಾ ಇರೋದು ಅನ್ಕೊಂತೀನಿ. ನಮ್ಮಮ್ಮ ಹೇಳ್ಕೊಟ್ಟಿದ್ರು, ಅದಕ್ಕೆ ಟ್ರೈ ಮಾಡೋಣ. ಆ್ಯಕ್ಚುಲಿ ನನಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ, ನನಗೂ ನಮ್ಮ ಅಪ್ಪಗೆ. ಆದರೆ ನಮ್ಮ ಮಮ್ಮಿಗೆ ನಮ್ಮ ಅಣ್ಣನಿಗೆ ಇದು ಇಷ್ಟನೇ ಇಲ್ಲ ಅಂತ. ಅದು ಯಾಕೆ ಗೊತ್ತಿಲ್ಲ, ಅಂದರೆ ನನ್ನ ಫೇವ್ರೇಟ್. ನನಗೆ ಮಾತ್ರ ತುಂಬ ಫೇವ್ರೇಟ್ ರವೆ ಉಂಡೆ. ನಮ್ಮನ್ನ ಲೈಟು ಆನು ಆಫ್ ಮಾಡ್ತಾನೆ ಇರ್ತಾರೆ. ಈ ಥರ ಫ್ರೆಂಡ್ಸ್ ನಮ್ಮನ್ನ ಗೋಲ್ಡನ್ ಫ್ರೈ ತನಕ ಆಗ್ಬೇಕು ಗೈಸ್. ಅದು ಏನು ಹೇಳ್ಬೇಕಪ್ಪ. ನೋಡಿ ದ್ರಾಕ್ಷಿ ಎಲ್ಲ ಈಗ ಏನು ಹೇಳಕ್ಕೆ ಬರಲ್ಲ ಅಂತೀನಿ, ಆ ಥರ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಸೈಡ್ಗೆ ಇಟ್ಕೊಳ್ಬೇಕು. ಸ್ವಲ್ಪ ರೋಸ್ಟ್ ಹಾಕ್ಬಿಟ್ಟಿದೆ, ಇಷ್ಟು ರೋಸ್ಟ್ ಮಾಡ್ಕೊಂಡು ಹೋಗ್ಬೇಡಿ ಗೈಸ್. ತುಂಬ ಫ್ರೈ ಮಾಡ್ಬಿಟ್ಟವಳೆ. ಫ್ರೈ ಏನಿಲ್ಲ, ಚೆನ್ನಾಗಿರುತ್ತೆ ರೋಸ್ಟ್ ಆಗಿ. ಗಮ ಅಂತ ವಾಸನೆ ಬರ್ತೀನಿ. ಇದನ್ನ ನೆಕ್ಸ್ಟ್ ಈಗ ನಾವು ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೊಳ್ಬೇಕು. ತುಪ್ಪ ಹಾಕೊಂಡಾದ್ಮೇಲೆ ರವೆ ನೋಡಿ, 1 ಗ್ಲಾಸ್ ರವೆ ತಗೊಂಡಿದ್ದೀವಿ ಅಲ್ವಾ, ಅದನ್ನ ಸೇರಿಸ್ಕೊಳ್ಬೇಕು. ಈಗ ರವೆ ಫ್ರೈ ಮಾಡ್ಕೋಬೇಕು. ಇವಾಗ ಅದೇ ಕಾನ್ಸೆಪ್ಟ್. ರವೆ ಇಲ್ಲ ಅಂದ್ರೆ ಎಷ್ಟು ಮಿನಿಟ್ ಫ್ರೈ ಮಾಡ್ಕೊಬೇಕು? 10 ಮಿನಿಟ್ಸ್ ಗೈಸ್. ಈ ಥರ ಅದರಲ್ಲಿ ರೌಂಡ್ ಫಾರ್ಮ್, ಗಟ್ಟಿ ಫಾರ್ಮ್ ಆಗಬಾರ್ದು. ಫುಲ್ ಅದು ರವೆ ಥರ ಇರಬೇಕು, ಲಮ್ಸ್ ಇರಬಾರ್ದು ಜಾಸ್ತಿ. ಗೈಸ್ 10 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ತೆಗಿ.
ಸೊ ಫ್ರೆಂಡ್ಸ್, ಈಗ ಫ್ರೈ ಮಾಡ್ಕೊತಿದ್ದೀನಿ ರವೆ. ಈಗೆಲ್ಲ ಫ್ರೈ ಆಗಿದೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಿದೆ, ಮತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿದೆ. ಸೊ ಈಗ ಇದನ್ನ ಸ್ವಲ್ಪ ಸೊ ಗಾಯ್ಸ್, ಇವಾಗ ನಮ್ಮ ತಂಗಿಗೆ ಒಂದು ಚಾನಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕುಕ್ಕಿಂಗು ಡೈಲಿ ಸಾಟರ್ಡೆ ಈ ಥರ ಕುಕ್ಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಾಯಂಕಾಲ ಹೊತ್ತು. ಅದಕ್ಕೆ ಒಂದು ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡಿ, ಇಲ್ಲಿ ನೋಡಿ ಬೈಲಿ, ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲ, ಅದು ಸಪ್ರೇಟ್ ಲಾಗಲ್ಲಿ. ಆ ಲಾಗ್ ಹೆಸರೆಲ್ಲ ಫ್ರೈಡೇ ಹೇಳ್ತೀವಿ ಅಂದ್ಕೊಂಡು ನಮ್ಮ ತಂಗಿ ಇಕ್ತಾಳಂತೆ. ರೆಡಿ ಟು ಮೇಕ್ ದಟ್ ಚಾನಲ್. ಗೈಸ್, ನಮ್ಮ ಈ ಥರ ರೆಸಿಪೀಸ್ ಬೇಕಂದರೆ ಈ ವಿಡಿಯೋ ಲಾಗ್ಸಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಸಾಟರ್ಡೆ ಯಾವುದನ್ನ ಬಂದರೆ ಆ ರೆಸಿಪಿ ಬೇರೆ ಲಾಗ್ಸಲ್ಲಿ ಬರುತ್ತೆ, ಅಂದರೆ ಬೇರೆ ವೀಡಿಯೋದಲ್ಲಿ ಬರುತ್ತೆ. ಆ ವಿಡಿಯೋ ನೇಮ್ನ ರಿವೀಲ್ ಮಾಡಲ್ಲ, ಇನ್ನೂ ಕಂಡಿಡ್ದಿಲ್ಲ ವೀಡಿಯೋ ನೇಮು. ಫ್ರೈಡೇ ಆ ಥರ ಹೇಳ್ತೀನಿ ವೀಡಿಯೋ ನೇಮು. ನೋಡೋಣ ಗೈಸ್, ಅದನ್ನೊಂದು ಸಾರಿ ಟ್ರೈ ಮಾಡಿ ನೋಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ತಂಗಿ, ನಾನು ಮಾಡ್ತೀನಿ, ನಮ್ಮ ಅಮ್ಮನೂ ಮಾಡ್ತಾರೆ, ಬೇಕಂದ್ರೆ ನಮ್ಮ ತಂಗಿನೂ ಮಾಡ್ತಾಳೆ. ಒಂಥರ ಅದು ಕುಕ್ಕಿಂಗ್ ವೀಡಿಯೋ ಥರ ಗೈಸ್, ಅದು ಕುಕ್ಕಿಂಗ್ ಚಾನಲ್ ಥರ. ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಇದು ರವೆ ಫ್ರೈ ಆಗೈತೆ ಅಂತೆ ಗೈಸ್. ಮಿನಿಟ್ಸ್ ಫ್ರೈ ಮಾಡಿದ್ವಿ. ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಅಲ್ವಾ, ಲೆಸ್ ಕ್ವಾಂಟಿಟಿ ಅಲ್ಲ, ಸೊ ಅದಕ್ಕೆ ಜಲ್ದಿನೇ ಆಗ್ಬಿಡುತ್ತೆ. ಸೊ ಈಗ ಸಕ್ಕರೆ ಎಷ್ಟು ತೊಗೊಳ್ಬೇಕಂದ್ರೆ, ನಾವು ರವೆ ಹಾಕಿದ್ದೀವಲ್ವ ಈ ಗ್ಲಾಸ್ ಅಷ್ಟು, ಇದಕ್ಕೆ ಇಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. 1/4 ಗ್ಲಾಸ್, 3/4 ಗ್ಲಾಸ್. ಗೈಸ್, ಅವ್ರು ಸಕ್ಕರೆ ಹಾಕೋಷ್ಟಲ್ಲಿ ನಾನು ನಿಮ್ಮೊಂದು ಹೇಳಬೇಕು. ಈ ಚಾನಲ್ ನೋಡೋಣ, ಟ್ರೈ ಮಾಡಿ ನೋಡ್ತೀವಿ ಆ ಚಾನಲ್ನ. ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಚಾನಲ್ನ, ಯೂಟ್ಯೂಬಲ್ಲಿ ಹಾಕ್ಕೊಂಡು ಟ್ರೈ ಮಾಡ್ತೀವಿ ಗೈಸ್. ಸೊ ಫ್ರೆಂಡ್ಸ್, ಈಗ ನಾನು ಎಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಇದನ್ನು ಪೌಡರ್ ಮಾಡ್ಕೊಬೇಕು. ಇದನ್ನು ಫೈನ್ ಪೌಡರ್ ಏನು ಮಾಡೋಂಗಿಲ್ಲ, ಸ್ವಲ್ಪ ಇದು ಇರಬೇಕು, ರಫ್ ಇರಬೇಕು. ಸೊ ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಫ್ರೆಂಡ್ಸ್, ಇದು ತಣ್ಣಗಾಗಿದೆ. ಈಗ ಶುಗರ್ ಪೌಡರ್ನ ಹಾಕೊತಿದ್ದೀನಿ. ಅದು ಅಂದರೆ ಅದು ರವೆ, ಅದು ಹೆಸರು ಐತೆ, ಕರಿಬೇಕು. ಓಕೆ, ಫ್ರೈಡ್ ಇದು ಬರ್ತಾನೆ ರವೆ ಫುಲ್ ಹಾಕೊಂಡು ಬಿಡ್ತಿದ್ದೀನಿ. ಗೈಸ್, ಅವಳು ಕೈ ಯೂಸ್ ಮಾಡ್ತಾಳೆ ಅಂದರೆ ಪಾಸ್ ಮಾಡು ಅಂತಾಳೆ ಗೈಸ್. ಹಂಗಲ್ಲ, ಮತ್ತೆ ಜಾಸ್ತಿ. ಅದು ನಮ್ಮಮ್ಮ ಕೇಳ್ತಾನೆ. ಇವಾಗ ಕ್ಲೀನಾಗಿ ಫೈನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಸ್ಟವ್ ಆನ್ ನೋಡಿ ಗೈಸ್, ಗ್ಯಾಸ್ ಆಫ್ ಆಗೈತೆ. ಕ್ಲೀನಾಗಿ ಬಿಸಿ ಇಲ್ಲ ಗೈಸ್, ಸುಮ್ಮನೆ ತಣ್ಣಗಾಗಿದೆಯಲ್ಲ. ನೆಕ್ಸ್ಟ್ ರೆಸಿಪಿ ಏನು? ನೆಕ್ಸ್ಟ್ ಸಾಟರ್ಡೆ ಹೊಸ ಲಾಗ್, ಹೊಸ ಚಾನಲಲ್ಲಿ ಗೈಸ್. ಹತ್ರ ಲಮ್ಸ್ ಇರಬಾರ್ದು, ಶುಗರ್ ಪೌಡ್ರ್. ಸ್ವೀಟ್ ಇವತ್ತು ಮಾಡಿದ್ದೀರಾ, ನೆಕ್ಸ್ಟ್ ದಿನ ಸ್ವೀಟ್ ಮಾಡಬಾರ್ದು. ಸ್ಪೈಸಿ ಟ್ರೈ, ಸ್ಪೈಸಿ ಸ್ವೀಟ್ ಗೈಸ್. ಫಸ್ಟ್ ನಮ್ಮ ತಂಗಿ ಸ್ಟಾರ್ಟ್ ಮಾಡಲಿ, ಆಮೇಲೆ ನಾನು ಒಂದು ರೆಸಿಪಿ ಗ್ಯಾಪ್ನ ಇದೆ ನನಗೆ ಮೈಂಡಲ್ಲಿ, ಅದು ಟ್ರೈ ಮಾಡೇ ಮಾಡ್ತೀನಿ ನೋಡಿ. ಶೇರ್ ಯುವರ್ ಥಾಟ್ಸ್. ಇಲ್ಲ ಗೈಸ್, ಹೊಸ ಚಾನಲ್ ಹೇಳ್ತೀನಿ ಇದು ಲಮ್ಸು ಗೈಸ್. ಆ ಚಾನಲ್ಲು ಹೆಸರು ನಮ್ಮ ತಂಗಿ ಇವಾಗೆ ಕಂಡಿಡಿದ್ಬಿಟ್ಲಂತೆ, ಹೇಳ್ತಾಳಂತೆ. ಸುಮ್ಮನೆ ಡೆಫಿನೆಟ್ಗೆ ಹೇಳು. ಏನು ಗೊತ್ತಿಲ್ಲ, ಆ್ಯಕ್ಚುಲಿ ಏನೋ ಒಂದು ಇಕ್ಕಿದ್ದೀನಿ, ಆದರೆ ಅದು ಚೆನ್ನಾಗಿಲ್ಲ. ಹೇಳು, ಪರವಾಗಿಲ್ಲ. ಲಕ್ಕಿ ಕುಕ್ಕಿಂಗ್ ಅಂತ ಇಕ್ಕಿದ್ದೀನಿ. ಸೊ ಗೊತ್ತಿಲ್ಲ ಚೆನ್ನಾಗಿದೆಯೋ ಅಂತ. ಓಕೆ ಗೈಸ್, ಹೆಸರು ಡನ್ ಆಯಿತು. ಇದೇ ಫಿಕ್ಸ್ ಮಾಡೋಣ ಅನ್ಕೊಂಡಿದ್ದೀನಿ, ನನ್ನ ಮೈಂಡ್ ಸೆಟಲ್ಲಿ ಐತೆ. ಚೆನ್ನಾಗೈತೆ ಗೈಸ್ ಹೆಸರು, ಓಕೆ ಅನಿಸುತ್ತೆ. ಕರೆಕ್ಟಾಗಿ ಹೇಳಿ ಲಕ್ಷ್ಮಿ. ಗೈಸ್, ಅದೇ ಫಿಕ್ಸ್ ಮಾಡ್ತೀವಿ ನೋಡಿ. ಈಗ ಇದು ಚೆನ್ನಾಗಿ ಈ ಥರ ಆಗಿದೆ ಫ್ರೆಂಡ್ಸ್. ಗೈಸ್, ಅದು ಲಮ್ಸ್ ಬರಬೇಡ್ದು, ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ತನಕ ಮಿಕ್ಸ್ ಮಾಡಿ ಗೈಸ್. ಕೊಬ್ಬರಿ ಪೌಡರ್, ತುರಿ ಪೌಡರ್ ಅಂದರೆ ಅದು ಗ್ರೇಟೆಡ್ ಕೋಕೋನಟ್. ಗ್ರೇಟೆಡ್ ಕೋಕೋನಟ್, ಐಸಿಂಗ್ ಕೋಕೋನಟ್ ಇದೆ ಆ್ಯಕ್ಚುಲಿ ಗ್ರೇಟೆಡ್ ಕೋಕೋನಟ್. ಓಕೆ, ಈಗ ಇದನ್ನ ಫ್ರೈ ಮಾಡಿ ಗೈಸ್. ನಮ್ಮ ತಂಗಿ ಕ್ಲೀನಾಗಿ ಮಿಕ್ಸ್ ಮಾಡಿಲ್ಲ, ಶುಗರ್ ಪೌಡ್ರ್ ಹಂಗೆ ಐತೆ. ಎಲ್ಲೋ ಸಿ ದಿಸ್. ಓ ಸಾರಿ. ರೆಡಿ ಟು ಮೇಕ್ ನ್ಯೂ ಚಾನಲ್ ಗೈಸ್. ನಾನು ಪದೇ ಕೇಳ್ತಾ ಇದ್ದೀನಿ, ನಮ್ಮ ತಂಗಿಗೆ ತಲೆನೋವು ಬಂದ್ಬಿಡೈತೆ ಇವಾಗ. ಓಕೆ ಫ್ರೆಂಡ್ಸ್, ಈಗ ಕೊಬ್ಬರಿ ತುರಿ ಕೂಡ ಇಲ್ಲಿ ನೋಡಿ, ಇದು
ಕ್ಲೀನಾಗಿ ಗ್ರೇಟ್ ಮಾಡಿಲ್ಲ ನಮ್ಮ ಅಣ್ಣ. ಓಕೆ ಫ್ರೆಂಡ್ಸ್, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ಕೊತೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ಆಯ್ತು. ಗೈಸ್ ಎಲ್ಲ ಮಾಡಿದ್ಲು ಗೈಸ್. ರವೆ ಹೆಸರು ಏನಿದು? ವಾಟ್ ಈಸ್ ದ ರವಾ ನೇಮ್? ಗೊತ್ತಿಲ್ಲ ಗೈಸ್. ಇವಾಗ ಪಾಸ್ ಮಾಡು ಅಂತೇಳ ನಮ್ಮಮ್ಮ ಕೇಳ್ಕೊಂಡ್ ಬರ್ತಾಳೆ ಗೈಸ್. ಪಾಸ್ ಮಾಡ್ತೀನಿ, ನಮ್ಮಮ್ಮ ಕೇಳ್ಕೊಂಡ್ ಬರ್ತಾಳೆ ಅಂತ ಬನ್ನಿ ಗೈಸ್. ರವೆ ಹೆಸರು ಗೊತ್ತಿಲ್ಲ, ರವೆ ಉಂಡೆ ಮಾಡ್ತಾವಳೆ, ಕೇಳ್ಕೊಂಡ್ ಬರ್ತಾಳೆ ಗೈಸ್. ಇರಿ, ನಮ್ಮಮ್ಮನ ಕೇಳ್ಕೊಂಡ್ ಬರ್ತಾಳೆ ಇರಿ. ಮೀಡಿಯಂ ಉಪ್ಪಿಟ್ಟು ರವ ಅಂತ ಇದು ಹೆಸರು ಗೊತ್ತಿಲ್ಲ. ರವೆ ಉಂಡೆ. ಈಗ ನಾವು ಏಲಕ್ಕಿ ಹಾಕ್ತಿದೀವಿ. ಓಪನ್ ಮಾಡ್ಬೇಕು ಅದನ್ನ. ಇದು ಏಲಕ್ಕಿ ಅಂದ್ರೆ ಹಂಗೆ ಹಾಕ್ಬೇಡಿ, ನಿಮ್ಗೆ ಗೊತ್ತಲ್ವಾ, ಪೌಡರ್ ಮಾಡಿ ಹಾಕಿ. ನಾನು ಹೇಳಿಲ್ಲ ಪೌಡ್ರ್ ಅಂತ ಗೈಸ್. ಶುಗರ್ ಜೊತೆ ಇದು ಹಾಕೊಂಡು ಪೌಡರ್ ಮಾಡ್ಕೊಬೋದು. ಏಲಕ್ಕಿ ಪೌಡರ್ ಮತ್ತು ಶುಗರ್ ಪೌಡರ್ ಆಗುತ್ತೆ. ಇವಳು ಉಲ್ಟಾ ಮಾಡಿಬಿಟ್ಟವಳೆ. ಈಗ ನಾವು ರೋಸ್ಟ್ ಮಾಡ್ಕೊಂಡಿರೋ ಇದು ಫ್ರೈ ಅನ್ನೋಕ್ಕಾಗಲ್ಲ, ರೋಸ್ಟ್ ಆಗಿಬಿಟ್ಟಿದೆ ಗೋಡಂಬಿ, ಅದಕ್ಕೆ ಇದನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇದೆ, ಇದನ್ನು ಕ್ಲೋತ್ನ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಹಾಲು ಹಾಕ್ಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಅದು ರೌಂಡ್ ಫಾರ್ಮ್ ಮಾಡಬೇಕು ಗೈಸ್. ಬಾಲ್ ಥರ ಮಾಡಬೇಕು, ಲೆಡ್ಡು ಫಾರ್ಮ್ ಥರ ಮಾಡಿದ್ರೆ ಅವಾಗ ರವೆ ಲೆಡ್ಡು ಆಗುತ್ತೆ ಗೈಸ್. ನಾನೇ ಹೇಳ್ಬಿಟ್ಟೆ, ಯಾರು ನೋಡ್ಬಿಟ್ಟೆ ನೋಡಿ ಗೈಸ್, ಪರವಾಗಿಲ್ಲ. ನನ್ನ ತಂಗಿ ಬೇಜಾರು ಮಾಡ್ಕೊತಾಳೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಇದೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಓಕೆ ಗೈಸ್, ಅದು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿರೋದು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ತಟ್ಟೆಗೆ. ಸೊ ಈಗ ನಾನು ಇದನ್ನ ತಟ್ಟೆಗೆ ಹಾಕೊತಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಫಸ್ಟು ಗೈಸ್ ಡ್ರೈ ಫ್ರೂಟ್ಸಲ್ಲಿ ನನಗೆ ಫ್ರೈ ಮಾಡಿರೋ ದ್ರಾಕ್ಷಿ ಅಂದರೆ ಆಗಲ್ಲ ಗೈಸ್. ಓಕೆ, ಏನೋ ಒಂಥರ ಇರುತ್ತೆ. ಮೇಬಿ ಟೇಸ್ಟ್ ನೋಡೋಣ. ಸಕ್ಕರೆ ಈಗ ನಾನು ಉಂಡೆ ಕಟ್ತಿದ್ದೀನಿ ಫ್ರೆಂಡ್ಸ್. ಉಂಡೆ ಲಡ್ಡು ಗೈಸ್, ಉಂಡೆ ಅಂತೋಳೆ, ಲಡ್ಡು ಅಂತ ಎರಡು ಒಂದೇ. ಓಕೆ, ಈಗ ಹೋಲ್ ಮಾಡ್ಕೊಳ್ಬೇಕು. ಆ್ಯಂಡ್ ಈಗ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಕೈಯತ್ತೆ ವಿಡಿಯೋ ಕಾಣಿಸಲ್ಲ. ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು. ಕೆನ್ನಿ ಫ್ರೆಂಡ್ಸ್, ಕೆನ್ನಿ ನನಗಿಷ್ಟ ಫ್ರೆಂಡ್ಸ್, ಕೆನ್ನಿ ಅಂದರೆ. ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಪ್ಲೇಟ್ ತೊಗೊಳ್ಳಿ. ಇನ್ನೊಂದು ಸ್ವಲ್ಪ ದೊಡ್ಡ ಪ್ಲೇಟ್ ಅಂದೇ ಗೈಸ್, ಬೇರೆ ಪ್ಲೇಟ್ ತೊಗೊಂಡು ಇಲ್ಲ ಕೊಡೋ ತುಪ್ಪ ಅದು ಅಂದರು. ಆ್ಯಕ್ಚುಲಿ ಇದನ್ನು ರೋಸ್ಟ್ ಮಾಡಿದ್ದೇವಲ್ವಾ, ಅದಕ್ಕೆ ಆ ತುಪ್ಪ ಹಂಗೆ ವಾಶ್ ಮಾಡಿದರೆ ತುಪ್ಪ ಎಲ್ಲ ವೇಸ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಅದು ಏನೇನು ಸ್ವಲ್ಪ ಅಂದರೆ ಮಿಲ್ಕು, ಹಾಲು. ನಿಧಾನಕ್ಕೆ ಕೇಳು. ಇದು ತುಂಬ ಹಾಕ್ಬಿಟ್ರೆ ಪಾಯಸ ಆಗುತ್ತೆ ಗೈಸ್. ಇದಕ್ಕೆ ಹಾಲು ಕುದಿಸ್ಕೊಂಡು ನೀವು ಹಾಲು ಹಾಕ್ಬಿಟ್ರೆ ರವೆ ಪಾಯಸ ಆಗುತ್ತೆ. ಇದು ಬಿಸಿ ಮಾಡ್ಕೊಂಡಿರೋ ಹಾಲು, ಹಸಿ ಆಗಲ್ಲ. ಗೈಸ್ ಇವಾಗ ಉಂಡೆ ನಿಮ್ಗೆ ಗ್ಯಾಸ್ ಲಡ್ಡು ಮಾಡ್ಕೋಬೇಕು ಗೈಸ್. ಹಾಂ, ಡ್ರೈ ಫ್ರೂಟ್ಸ್ ಮೇಲೆ ಬರಬೇಕು. ಚೆನ್ನಾಗಿ ಥರ ನೋಡಿ ಎಷ್ಟು ಚಂದ ಉಂಟು. ಇದರಲ್ಲೇ ತುಂಬ ಡ್ರೈ ಫ್ರೂಟ್ಸ್ ಇದೆ ಗೈಸ್. ಇದೇ ಥರ ನೀವು ಎಷ್ಟು ಸೈಜ್ ಬೇಕಂದರೆ ಮಾಡ್ಕೊಂಡು, ಸ್ಮಾಲ್ ಸೈಜ್ ಬೇಕಂದರೆ ಮಾಡ್ಕೊಂಡು, ದೊಡ್ಡ ಉಂಡೆ ಬೇಕಂದರೆ ಮಾಡ್ಕೊಬೋದು, ಹೆಂಗೆ ಬೇಕಂದರೆ ಮಾಡ್ಕೊಬೋದು.
ಸೊ ಫ್ರೆಂಡ್ಸ್, ಯಮ್ಮಿ ರವೆ ಉಂಡೆ ರೆಡಿ ಆಗಿದೆ. ಆಲ್ರೆಡಿ 3 ಖಾಲಿ ಆಗುತ್ತೆ. ನಮ್ಮ ಅಣ್ಣ ಒಂದು, ನಾನೊಂದು, ನಮ್ಮಮ್ಮ ಒಂದು ತಿಂದ್ಬಿಟ್ವಿ. ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಈಗ ರವೆ ಉಂಡೆ ಸೂಪರ್ ಟೇಸ್ಟಿ ಅದು ರವೆ ಉಂಡೆ. ನೀವು ಟ್ರೈ ಮಾಡಲೇಬೇಕು. ಆ್ಯಕ್ಚುಲಿ ಸೂಪರ್ ಚೆನ್ನಾಗಿ ಇರುತ್ತೆ. ಸೊ ಗೈಸ್, ಇವಾಗ ತಮ್ಮನೇಳ್ಗೆ ಒಂದು ಫೋಟೋ ಇಟ್ಕೊಳ್ಬೇಕು. ಅದಕ್ಕೆ ಯಾವ ಥರ ಇಟ್ಕೊಂತೀವಿ ನೋಡಿಸ್ತೀನಿ ನಿಮ್ಗೆ. ನೋಡಿ ಗೈಸ್, ನನಗೆ ರವೆ ಉಂಡೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ಫಸ್ಟ್ ನೋಡೋಣ ಅಂದ್ಬಿಟ್ಟು ಬಿಸಿ ತಿನ್ಬಿಟ್ಟೆ ಗೈಸ್. ಆಮೇಲೆ ಗಟ್ಟಿಯಾಗ ಒಂಥರ ಇರುತ್ತೆ ಗೈಸ್. ನನಗೆ ಯಾಕೋ ರವೆ ಉಂಡೆ ಇಷ್ಟ ಆಗಿತ್ತು. ಇವಾಗ ತಮ್ಮನೇಲಿ ಒಂದು ಫೋಟೋ ತೊಗೊಬೇಕು. ಸೊ ಗೈಸ್, ಡಿನ್ನರ್ ಮುಗಿಸ್ಕೊಂಡು ಸೊ ಗೈಸ್, ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.